ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜೇವರ್ಗಿ ತಹಶೀಲ್ದಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನ್ ಸರ್ ಇದು ಆಡಿಯೋದಲ್ಲಿ ಮಾತಾಡಿರೋದು ನೀವು ಹಣದ ಬಗ್ಗೆ? ನೋಡಿ, ನಾವಂತದ್ರಲ್ಲಿ ಯಾವುದನ್ನೇ ದುಡ್ಡನ್ನ ಡಿಮ್ಯಾಂಡ್ ಇಟ್ಟಿಲ್ಲ. ಒಂದೇದ್ದು ಸರ್, ಇದು ಆಗಿದ್ದು ಘಟನೆ 7 months ಬ್ಯಾಕ್ ಗಡೆ. ಓಕೆ. ಅಲ್ಲಿ ಒಂದು ಕನ್ನಡ ಭವನದಲ್ಲಿ ಫಂಕ್ಷನ್ ಇತ್ತು. ಅಲ್ಲಿ ಅಸ್ತವ್ಯಸ್ತ ಆಗಿದ್ದಕ್ಕಾಗಿ ಬಂದು ಎಲ್ರಿಗೂ ಕೂಡಿಸಿ ಚರ್ಚೆ ಮಾಡಿದ್ದು. ಅದು ಎಲ್ರಿಗೂ ಕೂಡಿಸಿ ಚರ್ಚೆ ಮಾಡಿದ್ದು. ನಾವು ಹಿಂಗ್ ಆಗಿದ್ದಕ್ಕಾಗಿ ಹಿಂಗ್ ಆಗ್ಯದ ಅಂತೇಳಿ ಒಂದ್ ವೇಳೆ ಅವನು ಸಸ್ಪೆಂಡ್ ಆಗಿದ್ದನ್ರಿ. ಅವನು ಓಕೆ, ಯಾರು ಆರೋಪ ಮಾಡಿದಾರಲ್ಲ ಅವ್ರು ಸಸ್ಪೆಂಡ್ ಆಗಿದ್ದು. ಒಂದ್ ವೇಳೆ ನಾನು ಕೇಳಿದ್ನಂದ್ರೆ ಆವಾಗ್ಲೇನೆ ಬೇಕಾದ್ರೆ ಮೇಲಧಿಕಾರಿಗಳಿಗೆ ದೂರ್ ಕೊಡ್ಬೋದಾಗಿತ್ತು ಅವನು ಇದ್ದಾಗ. ಇಲ್ಲಂದ್ರೆ ಅವ್ರು ಬೇರೆದವ್ರಿಗೆ ಕೊಡ್ಬೇಕಾಗಿತ್ತು, ಅಥವಾ ಎಲ್ಲರೂ ಆದ್ರೂ ಸೇರಿ ಮೇಲಧಿಕಾರಿಗೆ ಕಂಪ್ಲೇಂಟ್ಸ್ ಕೊಡ್ಬೇಕಾಗಿತ್ತಲ್ರಿ. ಅವನು ಒಂದು ಅನೈತಿಕ, ನಮ್ಮ ಆಫೀಸಲ್ಲಿ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನ್ನ ನಾನು ಕಟ್ ಮಾಡಿಸಿದ್ದೀನಿ. ಆ ಕಾರಣಕ್ಕಾಗಿ ಅವರು ಯಾರು ಶರಣು ನಾಟ್ಯಕಾರನವರು ಅವರು ಪ್ರತಿ ಒಂದ್ಸಾರಿ ಇದು ಅವಾಗ್ಲೇ ಸಸ್ಪೆಂಡ್ ಆದಿಂದೇನೆ ತುಂಬಾ ಮಾಡ್ತಾ ಇದ್ದಾನ್ರಿ ಅವನು. ನಮ್ ಬಗ್ಗೆ ವಾಟ್ಸಪ್ ದಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಇಟ್ಟಿದಾರೆ. ಅದು ಎಲ್ಲರಿಗೂ ಗೊತ್ತಿದೆ ಸ್ಟೇಟಸ್. ಇವ್ರ ಬಗ್ಗೆ ಕೂಡ ನಾನು ಕಂಪ್ಲೇಂಟ್ ಕೂಡ ಕಳಿಸಿದ್ದೀನಿ ಹೈಯರ್ ಆಫೀಸರ್ಗೆ, ಇವ್ನು ಈ ರೀತಿ ಮಾಡ್ತಾ ಇದಾರೆ ಅಂತೇಳಿ ವೈಯಕ್ತಿಕವಾಗಿ. ಅಂದ್ರೆ ಅದ್ರಲ್ಲಿ ಹಂಗೇನಾದ್ರು ಅಮೌಂಟ್ ಕೇಳಿದ್ರೆ ನಾನು ಬಂದು 2 years ಆಯ್ತು. ಮೇಲಧಿಕಾರಿಗಳಿಗೆ ಇವ್ರು ಹೇಳ್ಬೋದಾಗಿತ್ತಲ್ರಿ. ಇವಾಗ ನಿನ್ನೆ ಮಾಡ್ತಾ ಇದಾರೆ ಅವರು. ಅಲ್ಲ, ಈಗ ಅದ ಆಡಿಯೋದಲ್ಲಿ ಶೇರ್ ಹಾಕ್ಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ತನಿಖೆ ಮಾಡಿಸ್ತೀನಿ ಅಂತೆಲ್ಲ ಮಾತಾಡಿದಿರಲ್ಲ. ಶೇರ್ ಅಲ್ಲ ಸರ್, ಶೇರ್ ಅಲ್ಲ. ಹೆಂಗಿರ್ತಂದ್ರೆ ನಾವು ಜಯಂತಿ ಮಾಡ್ತೀವಿ. ಜಯಂತಿ ಮಾಡಿದಾಗ ಯಾರಿಗೋ ಒಬ್ರು ಕೊಟ್ಟಿರ್ತೀವಿ ನಾವು, ಯಾರಿಗೆ ಹೊರಗಡೆ ಇದ್ದವ್ರಿಗೆ ಟೆಂಟ್ ಗಿಂಟ ಹಾಕಿ ಮಾಡ್ರಿ ಅಂತ. ಆ ಟೆಂಟ್ ಗಿಂಟ ಹಾಕಿ ಮಾಡಿದವನಿಗೆ ಹೇಳಿರ್ತೀವಿ, ಯಾಕಂದ್ರೆ ಓಡಾಡಿ ವ್ಯವಸ್ಥೆ ಮಾಡ್ಬೇಕಲ್ರಿ. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ನೀವ್ ಏನದಪ್ಪ ಇದು ಮಾಡ್ರಿ, ನೀವು ಇನ್ವಿಟೇಷನ್ ಕಾರ್ಡ್ ಮಾಡ್ರಿ, ನೀವು ಇದು ಮಾಡ್ರಿ ಅಂತ ಹೇಳಿ. ಯಾವಾಗ ಗೌರ್ಮೆಂಟ್ ಬಿಲ್ ಆಗುತ್ತಲ್ಲ ನಾವು ಟೆಂಟ್ನವ್ರಿಗೆ ಕೊಡ್ತೀವಿ, ಇವ್ರ ಅಮೌಂಟ್ ನ ಅವ್ರಿಗೆ ರಿಟರ್ನ್ ಮಾಡ್ತಾರೆ. ನಾವು ಎಲ್ಲಿ ಉದ್ರಿ ಹೇಳಿರ್ತೀವಿ. ಅದ್ರ ವ್ಯವಸ್ಥೆ ಬಗ್ಗೆ ಹೇಳಿರೋದು. ಈಗ ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಈ ವ್ಯವಸ್ಥೆ ಮಾಡ್ರಿ, ಈ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿರ್ತೀನಿ. ಹಂಗ ಕಂದಾಯ ಇಲಾಖೆದಾಗೂ ಕೇಳ್ತಾರ, ನೀವ್ ಯಾವ್ದಾದ್ರು ವ್ಯವಸ್ಥೆ ಮಾಡ್ತೀರಂತ. ಅಲ್ಲ, ಈಗ ಅದ್ರಲ್ಲಿ ಆತ ಸಿಬ್ಬಂದಿ ಮಾತಾಡಿರೋದ್ರಲ್ಲಿ ನೀವು ಕೇಳಿದಾಗ್ಲೆಲ್ಲ ದುಡ್ಡು ಕೊಟ್ಟಿದ್ದೀನಿ ನಾನು, 50,000 ಏನೋ ಇಲ್ಲಿವರೆಗೂ ಕೊಟ್ಟಿದ್ದೀನಿ ಅಂತೆಲ್ಲ ಆತ ಮಾತಾಡಿದ್ದಾನೆ. ಅದು 2 ವರ್ಷ ಇದರಲ್ಲಿ. ಅದೇ ವ್ಯವಸ್ಥೆನ ಅದೇ ಅವ್ನ್ ನೋಡ್ರಿ. ಈಗ ಅವನಿಗೆ ಕೇಳಿದ್ರೆ ಅವ್ನ್ ಕಂಪ್ಲೇಂಟ್ ಅವ್ನ್ ಕೊಡ್ಬೇಕಿಲ್ಲ ಹೇಳ್ರಿ. ಈಗ ಮೇಲಧಿಕಾರಿಗಳು ಕೊಡ್ಬೇಕಲ್ಲ. 7 ತಿಂಗಳಾಯ್ತು. ಈಗ ಅವ್ರಿಗೆ ನಾವು ಕೇಳಿದ್ದೇವು ಅಂದ್ರೆ ಯಾರು ಮಾತಾಡ್ತಾರಲ್ಲ ಅವ್ರು RI ಶರಣು ಅಂತೇಳಿ. ಬಟ್ ಕಂಪ್ಲೇಂಟ್ ಕೊಡೋದು ಆ ನಾಟಿಕರ್ ಶರಣು ಅಂತ ತಲಾಟಿ. ಈಗ ಯಾರಿಗೆ ಬರ್ಡನ್ ಆಗಿದೆ ಕೇಳಿದ್ನಂದ್ರೆ ಅವ್ರು ಕೊಡ್ಬೇಕಲ್ರಿ ಕಂಪ್ಲೇಂಟ್. ಮೇಲಧಿಕಾರಿಗಳು ಕೊಡಬಲ್ರಿ. ಇವ್ರು ಮಾಡಿದ್ದನ್ನ ಎಲ್ಲಾನೇ ನಾನು ಪ್ರತಿ ಒಂದು ಇದ್ರಲ್ಲಿ ಕುಂತು ರೆಕಾರ್ಡಿಂಗ್ ಮಾಡ್ಕೊಳ್ಳೋದನ್ನ ನಾ ಮೇಲಧಿಕಾರಿಗಳಿಗೂ ಕೂಡ ತಿಳಿಸಿದೀನಿ. ಒಂದ್ ವೇಳೆ ಬೇಡಿಕೆ ಇಟ್ಟು ನಾನು ಬಂದು 2 years ಆಯ್ತಲ್ಲ ಸರ್, ಯಾಕೆ ಮೇಲಧಿಕಾರಿಗಳಿಗೆ ಹೇಳಿಲ್ಲ ಹೇಳಿ? ಈಗ ಮಲ್ಲಣ್ಣ ಅವರೇ, ಅದರಲ್ಲಿ ಈಗ ನೀವು ಮಾತಾಡಿರೋ ವರ್ಡ್ಸ್ಗಳಿದೆಯಲ್ಲ, ಈಗ ಬರೀ 10,000 ಕೊಡಿ ಅಂದ್ರೆ ಹೇಳ್ತೀರಾ, ಆಮೇಲೆ ನೀವೇ ನಿಮ್ ಜೇಬಿಂದ ಕೊಡಲ್ವಲ್ಲ, ಈ ತರದೆಲ್ಲ ಪ್ರಶ್ನೆ ಮಾಡಿದಿರಲ್ಲ, ಅದೆಲ್ಲ ಸರ್ ನಾನು ಅದ್ರಲ್ಲಿ ಪೂರಾ ಆಡಿಯೋ ಕೇಳಿ ಸರ್. ಏನಂದ್ರೆ ನೀವು ದುಡ್ಡು ಉಸುಲಿ ಮಾಡ್ಬೇಡ್ರಿ ಅಂತ ಹೇಳಿ ಸರ್. ಅದ್ರಲ್ಲಿ ನಾವು ಮಾತಾಡ್ತಾ ಇರೋದು ಬರೀ ಜಯಂತಿ ಬಗ್ಗೆ ಮಾತಾಡಿವಿ ಸರ್. ಅವತ್ತು ಜಯಂತಿ ಬಗ್ಗೆ ಮಾತಾಡಿವಿ. ನೀವು ಅಮೌಂಟ್ ಉಸುಲಿ ಮಾಡ್ಬೇಡ್ರಿ ಅಂತಾನೆ ಹೇಳಿದ್ದು ಸರ್. ಅದು ಫುಲ್ ಆಡಿಯೋನ ಕೇಳ್ಕೊಳ್ಳಿ ಸರ್, ಫುಲ್ ಆಡಿಯೋನ ಕೇಳ್ಕೊಳ್ರಿ. ಏನಂದ್ರೆ ನಾವು ಜಯಂತಿ ಬಗ್ಗೆನೆ ಮಾತಾಡಿದೀವಿ. ಅವತ್ತೇ ಗಲಾಟೆ ಆಗಿ ಸ್ಟ್ರೈಕ್ ಆಗಿ ಭಯಂಕರ ಪ್ರಾಬ್ಲಮ್ ಆಗಿದ್ ನಿಂತ ಅವ್ರಿಗೆ ಕರೆದು ಈಗ ಅಮೌಂಟ್ ಡಿಮ್ಯಾಂಡ್ ಇಟ್ರೆ ನಾವು ಸಭೆದಾಗ ಚರ್ಚೆ ಆಗಿ ಮಾಡ್ತೀವಿ ಹೇಳಿ ಸರ್. ಸಭೆದಾಗ ನೀವು ಯಾವ್ದು ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿಲ್ಲ, ನೀವು ಯಾರಿಗೂ ಏನು ಟಾರ್ಚರ್ ಮಾಡಿಲ್ಲ, ತಿಂಗಳ ತಂದು ಕೊಡ್ಬೇಕು ಅಂತ. ಇಲ್ಲ ಸರ್, ಬೇಕಾದ್ರೆ ನೀವು ಪಬ್ಲಿಕ್ ಆದ್ರೂ ಕೇಳ್ರಿ, ಬೇರೆ ಯಾರಿಗಾದ್ರೂ ನಮ್ಮ ಸ್ಟಾಫ್ ಇದಾರೆ ಕೇಳ್ರಿ ಸರ್. ಈಗ ಅವನು ಒಬ್ಬ ತಲಾಟಿ ಯಾರು ಸಸ್ಪೆಂಡ್ ಆಗ್ಯದಾರಲ್ಲ ಅವ್ರೊಬ್ರಿಗೆ ಬಿಟ್ಟು ಮಾತಾಡಿದಾರಲ್ಲ ಸರ್, ಅವ್ರಿಗಾದ್ರೂ ಕೇಳ್ಕೊರಿ ಸರ್ ತಾವು. ಆರೋಪ ಮಾಡ್ತಾ ಇದ್ದಾನೆ ಮತ್ತೆ ಆತ ಏನ್ ಸರ್? ಅವನು ಇಲ್ಲಿ ಅನೈತಿಕ ಸಂಬಂಧ ಇತ್ತು ಸರ್, ಅದನ್ನ ನಾನು ಕಟ್ ಮಾಡಿದೀನಿ. ಅವನು ಲೋಕಲ್ ಅಂತ ಹೇಳಿ ಕೇಸಿಂದ ಎಲ್ಲಾ ತಹಸೀಲ್ದಾರ್ಗಳಿಗೂ ಕೂಡ ಎದುರಿಸುವಂತ ಬಂದಿದ್ದ ಸರ್. ನಾನು ಅವನಿಗೆ ಟಚ್ ಮಾಡಿದಾಗ ಅವ್ನು ಸಸ್ಪೆಂಡ್ ಮಾಡಕ್ಕೂ ಕೂಡ ಹೇಳಿದ, ನಾನೇನು VI ಇದೀನಿ, ಇವನು KS ಆಫೀಸರ್ನ ಇವನು ನಾನು ತಲೆ ತಗ್ಸಂಗ್ ಮಾಡ್ತೀನಿ ಅಂತ ಹೇಳಿ ಕೇಸಿಂದ ಹೇಳದನ್ರಿ. ಆದ್ರೂ ಕೂಡ ನಾನು ವರದಿ ಕಳಿಸಿದೀನಿ, ನನ್ನ ಕೆಲಸ ನಾ ಮಾಡಿದ್ದೀನಿ. ಅವನು PTCL ಆಕ್ಟ್ ನ ವೈಲೆನ್ಸ್ ಮಾಡಿದ್ದ, ಅದನ್ನ ನಾನು ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ರಿ. ಈಗ ಆ ಸಿಬ್ಬಂದಿ
ನಿಮಗೆ ಹೆದರಿಸ್ದೆ ಬೆದರಿಸ್ದೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಹತ್ರ ಏನೋ ದುಡ್ಡಿಗೇನೋ ಡಿಮ್ಯಾಂಡ್ ಇಟ್ಟಿದ್ರಾ ಏನು ಅಂತ? ಇಲ್ಲ, ನನಗೆ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿಲ್ರಿ, ಅವ್ರು ಡಿಮ್ಯಾಂಡ್ ಇಟ್ಟಿಲ್ಲ, ನಾನು ಡಿಮ್ಯಾಂಡ್ ಇಟ್ಟಿಲ್ಲ. ನಾನು ಬರೀ ವರ್ಕ್ ಮಾಡಂತ ಹೇಳ್ತಾ ಇರೋದ್ರಿ ಅಷ್ಟೇ. ವರ್ಕ್ ಮಾಡ್ರಿ, ನಾನು ಏನಾದ್ರು ವರ್ಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಕೇಳಕ್ರಿ. ಇಲ್ಲಿ ಪಬ್ಲಿಕ್ ಆದ್ರೆ ಕೇಳ್ಬೋದಲ್ರಿ, ಇಲ್ಲಪ್ಪ ಹಿಂಗ್ ದುಡ್ಡು ತೋತಾರಂತ. ಇವರಿಗೆ ಪಬ್ಲಿಕ್ ಗೆ ವರ್ಕ್ ಮಾಡ್ಸಕ್ ಹೇಳೋದು. ಈಗ ಪಬ್ಲಿಕ್ ಎಲ್ಲರೂ ಖುಷಿ ಆಗಿದಾರ ಸರ್, ನೀವು ಬಂದಿಂದ ಎಲ್ಲರೂ ಕುಂತು ಕೆಲಸ ಮಾಡಕತ್ತಾರ ಅಂತ ಹೇಳ್ತಾ ಇದಾರೆ ಸರ್. ಬೇಕಾದ್ರೆ ನೀವು ಪಬ್ಲಿಕ್ ಒಪಿನಿಯನ್ ತಗೊಳ್ಳಿ ಸರ್. ಅದೇ ಈಗ ಜನ ಅದೇ ಮಾತಾಡ್ಕೊಳ್ಳ ಸರ್. ಈಗ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಕೆಲಸ ಮಾಡಿ, ಕರೆಕ್ಟಾಗಿ ಕೆಲಸ ಮಾಡಿ ಅಂತ ನೀವು ಡಿಮ್ಯಾಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಹಣ ತಂದು ಕೊಡ್ಬೇಕು, ಕೇಳಿದಷ್ಟು ದುಡ್ಡು ಕೊಡ್ಲೇಬೇಕು, ತಿಂಗಳ ನಾನು ಹಣ ಸರ್ ಅದ್ರಲ್ಲಿ ಅವ್ನ ಮೊಬೈಲ್ ಸರ್, ಅವ್ನ ಸ್ಟೇಟಸ್ ಬೇಕಾದ್ರೆ ನಿಮ್ಗೆ ಹೇಳ್ತೀವಿ. ನನ್ಗೆ ಯಾವ ಕೆಟ್ಟ ಪದದಾಗ ಸಸ್ಪೆಂಡ್ ಆದ್ಮೇಲೆ ಬರ್ದಾನಂತ. ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದೇನೆ, ಇದೇ ನಾ ಕಾಮನ್ ಚರ್ಚೆ ಮಾಡಿನಂತ ಅವ್ನಿಗೆ ಸಸ್ಪೆಂಡ್ ಬರ್ದು ಇದೇ ಇಟ್ಕೊಂಡು ಎಲ್ಲಾ ತಹಸೀಲ್ದಾರ್ಗಳಿಗೆ ಅವ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಸರ್. ಈಗಲೂ ಕೂಡ ನಾನು ಅವನು ಅನೈತಿಕ ಸಂಬಂಧ ತಡಿಬೇಕನ್ನ ಕಾರಣಕ್ಕಾಗೇನೆ ಅವ ನನಗ್ ಅವಮಾನ ಮಾಡಿ ನನ್ನ ಕಾರಣಕ್ಕಾಗಿ ಅವಮಾನ ಮಾಡಕತ್ತಾನ ಸರ್. ನಾನು ಅದ್ರಲ್ಲಿ ಎಲ್ಲಾದ್ರೂ ಅಮೌಂಟ್ ಕೊಡ್ರಿ ಅಂತ ಅಂದಿಲ್ಲ ಸರ್. ಮತ್ತೆ ಜಯಂತಿಗಳ ಬಗ್ಗೆನೆ ಮಾತಾಡಿನಿ ಸರ್ ನಾನು. ಜಯಂತಿಗಳ ಬಗ್ಗೆ ಯಾಕಂದ್ರೆ ಅಡ್ವಾನ್ಸ್ ಮಾಡ್ಬೇಕಾಗತ್ತೆ, ಹಿಂದಗಡೆ ಬರೋಣ ಅವ್ರಿಗೆ ಪೇಡ್ ಮಾಡ್ತೀವಿ ಸರ್. ಅದು ಒಬ್ರಿಗೆ ಹೇಳಿರ್ತೀವಿ ಸರ್, ಟೆಂಡರ್ ಟೈಪ್ ತಗೊಂಡಿರ್ತೀವಿ, ಅವ್ರು ಮಾಡ್ತಾರೆ ಸರ್. ಇವ್ರು ರೆಸ್ಪಾನ್ಸಿಬಿಲಿಟಿ ಇಟ್ಟು ಮಾಡಿಸ್ಬೇಕು ಸರ್. ಒಬ್ಬೊಬ್ರಿಗೆ ನೇಮ್ ಮಾಡಿರ್ತೀವಿ ಸರ್, ನೀವು ಇದು ಮಾಡಿ ಎಲ್ಲನೇ ನಾನು ಮಾಡಕ್ ಆಗಲ್ಲ ಸರ್. ಈಗ ಡಿಮ್ಯಾಂಡ್ ಇದ್ರೆ ನಾನು ಓಪನ್ ಚರ್ಚೆನು ಮಾಡ್ತಾ ಇಲ್ಲಲ್ಲ ಸರ್. ಅಲ್ಲಿ ವಿಸಿನೂ ನಡೆದಿದೆ, ನೋಡಿದ್ರಲ್ಲ ಸರ್. ನಾನು ಜಯಂತಿ ಆಚರಣೆ ಮಾಡೋ ವಿಚಾರದ ಬಗ್ಗೆ ಮಾತ್ರ ಅಲ್ಲಿ ಮಾತಾಡಿರೋದು, ಯಾವ್ದು ಡಿಮ್ಯಾಂಡ್ ಇಟ್ಟಿಲ್ಲ. ಇಲ್ಲ ಸರ್, ಕೇಳ್ರಿ, ಕಂಟಿನ್ಯೂ ಜಯಂತಿಗಳ ಬಗ್ಗೆ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಮುಖ್ಯಸ್ಥನಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಒಂದೊಂದು ವರ್ಷ ಇರ್ತೀನಿ ಸರ್. ಅದ್ರ ಬಗ್ಗೆ ಅದ್ರಾಗೂ ಹೇಳಿ ನೋಡ್ರಿ, ನಮ್ ತಾಲೂಕದವ್ರು ಕೇಳ್ತಾರೆ ನಿಮ್ ಇಲಾಖೆಯಿಂದ ಏನ್ರಿ ರೆಸ್ಪಾನ್ಸಿಬಿಲಿಟಿ ಅಂತ. ಹಿಂಗ್ ನಾನು ಅದನ್ನ ಹೇಳಿದ್ದು ಸರ್, ಹಿಂಗ್ ಮಾಡ್ರಿ. ಯಾಕಂದ್ರೆ ಅಲ್ಲಿ ಅವಮಾನ ಆಗಿದ್ದು ನನಗೆ ಅವಮಾನ ಮಾಡ್ತಾರೆ ಸರ್. ಅಲ್ಲಿ ಅವತ್ತು ಇನ್ಸಿಡೆಂಟ್ ಆಯ್ತು ಸರ್ ಅಲ್ಲಿ ಕನ್ನಡ ಭವನದಲ್ಲಿ, ಅದಕ್ಕೆ ಬಂದು ಕರೆದಿದ್ದೇವೆ ಸರ್ ಮೀಟಿಂಗ್ ದಲ್ಲಿ. ಹಂಗೇನಾದ್ರು ನಾನು ಡಿಮ್ಯಾಂಡ್ ಇಟ್ಟಿದ್ರೆ ನಾನು ಓಪನ್ ಹಂಗ್ ಅಮೌಂಟ್ ಕೇಳ್ತಾರೆ ಹೇಳಿ ಸರ್. ಇಲ್ಲ ಪಬ್ಲಿಕ್ ಆದ್ರೆ ಆರೋಪ ಮಾಡ್ಬೋದಲ್ಲ ಸರ್. ಅಲ್ಲ ಬೇರೆದವ್ರಾದ್ರೆ ಎಲ್ರು ಸೇರಿ DC ಅವರಿಗೆ ಕಂಪ್ಲೇಂಟ್ ಕೊಡ್ಬೋದಲ್ಲ ಸರ್. ನಾನೇನಾದ್ರು ಕೇಳಿದ್ರೆ ಇದು 7 months 6 months ಬ್ಯಾಕ್ ಸರ್ ಇದಾಗಿದ್ದು. ಆಗ ರೆಕಾರ್ಡ್ ಮಾಡಿರೋ ಆಡಿಯೋ ಇದು. ಎಸ್ ಸರ್ ಇನ್ನ ಇದಾವ್ ಸರ್. ಅವನ ಹತ್ರ ಬಂದಾಗೊಮ್ಮೆ ರಿಕಾರ್ಡಿಂಗ್ ಮಾಡಿ ಸರ್. ನಾನು ಅದ್ರ ಬಗ್ಗೆನೆ ಮಾತಾಡಿಲ್ಲ ಅಂದ್ಮೇಲೆ ನಾನು ತಲೆನೇ ಕೆಡಿಸ್ಕೊಳ್ತಿದ್ದಲ್ಲ ಸರ್. ಯಾಕಂದ್ರೆ ಅವನಿಗೆ ಹ್ಯಾಬಿಟ್ ಇದೆ ಸರ್, ಸೈಕೋ ತಪ್ಪಿದ್ದಾನೆ. ಅವ್ರು ಬೇಕಾದ್ರೆ ಸ್ಟೇಟಸ್ಗಳು ಯಾವ ರೀತಿ ಬರ್ದಾಕಿದಾರ, ನಾನೊಬ್ಬ KS ಆಫೀಸರ್ ಆಗಿ ತಾಳ್ಕೊಂಡು ಸುಮ್ನೆ ಇದೀನಿ ಸರ್. ಆ ರೀತಿ ಭ್ರಷ್ಟ ಇಷ್ಟ ಅಂತ ಬರ್ದ್ರೆ ಅದೆಲ್ಲ ಮೇಲಧಿಕಾರಿಗಳಿಗೆ ತಿಳಿಸಿನಿ, ಲೆಟರ್ನು ಬರ್ದೀನಿ ಸರ್. ಫೈನಲಿ ನೀವು ಈ ಆರೋಪ ಸುಳ್ಳು ಅಂತ ಹೇಳ್ತಿದ್ದೀರಿ? 100% ಸರ್ ಆರೋಪ ಸುಳ್ಳು ಸರ್. ನಾನೇನಾದ್ರೂ ಡಿಮ್ಯಾಂಡ್ ಇಟ್ಟಿದ್ರೆ ಅವ್ರು ಯಾವಾಗ್ಲೂ ಅವತ್ತೇ ಹೇಳ್ಬೋದಾಗಿತ್ತು ಸರ್. ಯಾಕಂದ್ರೆ ಯಾರು ಇದಲ್ಲ, ಅವ್ರವ್ರಿಗೆ ಅವ್ರ ಅದಾರ. ಬಟ್ ಈಗ ತೆಗಿತಾ ಇದಾರೆ ಅವರು, ನಾ ಸಸ್ಪೆಂಡ್ ಆದ್ಮೇಲೆ ಅಂದ್ರೆ ತಾವೇ ತಿಳ್ಕೊಬೇಕು ಸರ್. ಮತ್ತೆ ಅದ್ರಲ್ಲಿ ಪೂರಾ ಎಂಟರ್ ಜಯಂತಿ ಬಗ್ಗೆನೆ ಮಾತಾಡ್ ಸರ್. ಪೂರಾ ಎಂಟರ್ ಜಯಂತಿ ಸರ್ ಅವರು ಶಾರ್ಟ್ ಮಾಡಿದಾರೆ, ಫುಲ್ ಆಡಿಯೋ ಬೇಕಾದ್ರೆ ಇದೆ ಸರ್. ನಾವು ಈಗ ಬೈಟ್ ಕೊಡಬಾರ್ದು, ಯಾಕಂದ್ರೆ ಅದಕ್ಕೆ IR ಆಫೀಸರ್ ಬೇಕು ಸರ್. ತಾವು ಮಾಡಿದ್ರೆ ಮತ್ತೆ ನಾನು ಅದ್ರಲ್ಲಿ ತಪ್ಪಾಗ್ತೀನಿ ಅನ್ನೋ ಕಾರಣಕ್ಕಾಗಿ ನಾನು ಕೊಡ್ತಾ ಇದ್ದೀನಿ ಸರ್ ಕ್ಲಾರಿಫಿಕೇಶನ್. ಯಾಕಂದ್ರೆ ಒನ್ ಸೈಡ್ ಅಲ್ಲಕತ್ತ ಸರ್. ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಬರೀ ನನ್ನ ಮೇಲೆ ಒನ್ ಸೈಡ್ ಆಗ್ತಾ ಇದೆ ಸರ್ ಅದು. ಅಲ್ಲ ಈಗ ಆಡಿಯೋದಲ್ಲಿ ಏನಿರುತ್ತೆ ನಾವು ಅದನ್ನ ನಾವು ಕೇಳ್ತಾ ಇದೀವಿ ಸರ್ ನಿಮಗೆ. ಯಾಕಂದ್ರೆ ನೀವು ಅಲ್ಲಿ ಆ ಸಂದರ್ಭದಲ್ಲಿ ಏನ್ ಮಾತಾಡಿರ್ತೀರಿ, ಯಾಕೆ ಹಣದ ವಿಚಾರ ಪ್ರಸ್ತಾಪ ಆಯ್ತು ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅವ್ರಿಗೆ ರೆಕಾರ್ಡ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನೋಡೋರಿಗೆ ಅನ್ಸೋದು ಏನಂತಂದ್ರೆ ನೀವು ಡಿಮ್ಯಾಂಡ್ ಮಾಡಿದೀರಿ ಅಂತಾನೆ ಅನ್ಸುತ್ತೆ. ಎಸ್ ಸರ್, ಅದಕ್ಕಾಗೇನೆ ಕ್ಲಾರಿಫಿಕೇಶನ್ ಕೊಡಕತ್ತೆ ಸರ್. ನಾನು ಕೇಳ್ಕೊಂಡೆ, ನಾವು ಯಾವ್ದು ಬೈಟ್ ಕೊಡಬಾರ್ದು. ಮೀಡಿಯಾದವ್ರು ಬಂದಿದ್ರು ಬೈಟ್ ಬ್ಯಾಡ್ ಅಂತ ಹೇಳಿದೆ ಸರ್. ಭಾಳ ಬಂದ್ರು ಬ್ಯಾಡ್ ಅಂತ ಹೇಳಿದೆ. ಬಟ್ ಅಲ್ಲಿ ಒಬ್ಬನೇ ಆಗೋದ್ರಿಂದ ನನ್ನ ಆರೋಪನ ಅವ್ರು ಮಾಡ್ತಾ ಇದಾರೆ ಅಂದ್ಮೇಲೆ ಕ್ಲಾರಿಫಿಕೇಶನ್ ಬೇಕಂತ ಕೊಡ್ತಾ ಇದ್ದೆ ಸರ್. ಎಂಟರ್ ಜಯಂತಿ ಇದು ಸರ್, ಅವತ್ತು ಗಲಾಟೆ ಆಗಿತ್ತು 6 months ಬ್ಯಾಕ್ ಸರ್ ಇದು. ಅದರಲ್ಲಿ ಕೂಡ ನಾನು ಫಸ್ಟಿಗಿಂತ ಹೇಳಿದ್ದು ಕೆಲಸದ ಬಗ್ಗೆನೇ ಹೇಳಿದೀನಿ ಸರ್. ಎಂಟರ್ ಎಲ್ಲಿ ಹಂಗೇನಾದ್ರೂ ಅವ್ರ ಅಮೌಂಟ್ ನಾನು ಡಿಮ್ಯಾಂಡ್ ಮಾಡಿದ್ರೆ ಓಪನ್ ಆಗಿ ಹೇಳ್ತಿದ್ನಲ್ಲ ಸರ್, ನೀವ್ ಇಷ್ಟು ಕೊಡ್ರಿ ಅಂತ ಹೇಳಿ. ಜಯಂತಿ ಬಗ್ಗೆ ಮಾತಾಡ್ತಿದ್ದಿಲ್ಲಲ್ಲ ಸರ್. ಜಯಂತಿ ಬಗ್ಗೆನೇ ಎಂಟೈರ್ ಚರ್ಚೆ ನಡೆದಿದೆ ಸರ್. ಅದು ಅವತ್ತು ಅದು ಗಲಾಟೆ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದ್ರಿಂದ ನೀರಿಂದ ಅಸ್ತವ್ಯಸ್ತ ಆಗಿ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರು ಸರ್ ಅವರು. ಹಿಂಗಾಗಿ ಬಂದು ಒಂದು ವ್ಯವಸ್ಥೆನ ಈ ರೀತಿ, ಯಾಕಂದ್ರೆ ನಾನೊಬ್ಬ ಸ್ಟೇಜ್ ಮೇಲೆ ಕುಂತು ಓಡಾಡಕ್ ಆಗಲ್ಲ ಸರ್. ಎಲ್ಲನೇ ಒಂದೊಂದು ಮಾಡಿರ್ತೀವಿ ಅನ್ನೋ ಕಾರಣಕ್ಕಾಗನೆ ಅದನ್ನ ಎಂಟೈರ್ ಪೂರಾ ಅದನ್ನೇ ಮಾಡಿ ನೋಡಿ ಸರ್ ಅದರಲ್ಲಿ. ಬಟ್ ಓಪನ್, ಯಾಕಂದ್ರೆ ಎಲ್ರಿಗೂ ಕೂಡಿಸ್ಕೊಂಡೆ ಓಪನ್ ಚರ್ಚೆ ಮಾಡ್ಬೇಕಲ್ಲ ಸರ್ ವ್ಯವಸ್ಥೆದ ಬಗ್ಗೆ.
ಈಗ ಅಮೌಂಟ್ ಡಿಮ್ಯಾಂಡ್ ಇಟ್ಟಿದ್ರೆ ನಾನು ಡಿಮ್ಯಾಂಡ್ ಹ್ಯಾಂಗ್ ಓಪನ್ ಸಭೆದಲ್ಲಿ ಇಡ್ತೀವಿ ಹೇಳಿ ಸರ್. ಎಲ್ಲ ಎಂಟರ್ ಸ್ಟಾಫ್ ಅದ ಸರ್, ಅದ್ರಾಗ ಒಬ್ರು ಇಬ್ರು ಇಲ್ಲ ಸರ್.